ಅನ್ಯದಾ ಕಿಲ ಧರ್ಮಜ್ಞ ಸುರಭಿಸ್ಸುರಸಮ್ಮತ ವಹಮಾನೌ ದದರ್ಶೋರ್ವ್ಯಾಂ ಪುತ್ರೌ ವಿಗತಚೇತಸೌ. ಕೇಕೆಯ ರಾಜ್ಯದಿಂದ ಮರಳಿರತಕ್ಕಂತಹ ಭರತ ಅಯೋಧ್ಯೆಗೆ ಬಂದವನು ತಂದೆಯ ವಿಚಾರ, ಶ್ರೀರಾಮಚಂದ್ರನ ವಿಚಾರ ಎಲ್ಲವನ್ನೂ ಕೂಡ ಕೈಕೇಯಿಯ ಮೂಲಕವೇ ತಿಳ್ಕೊಂಡ. ತನ್ನ ತಾಯಿಯನ್ನು ಕೈಕೇಯಿ ದೇವಿಯನ್ನು ನಿಂದಿಸ್ತಾ ಇದ್ದಾನೆ. ಆಕೆ ಮಾಡಿರತಕ್ಕಂಥ ತಪ್ಪಿಗೋಸ್ಕರ ಆಕೆಯನ್ನು ಗದರಿಸ್ತಾ ಇದ್ದಾನೆ. ಆಕೆ ಮಾಡಿರತಕ್ಕಂತಹ ಅನರ್ಥ ಅದು ಎಷ್ಟು ದೊಡ್ಡ ಅನರ್ಥ ಅನ್ನೋದನ್ನು ಆಕೆಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ಕೌಸಲ್ಯಾದೇವಿಗೆ ಒಬ್ಬನೇ ಮಗ, ಮಕ್ಕಳ ಮೇಲೆ ತಾಯಿಯಾದವಳಿಗೆ ಎಂಥ ಮಮತೆ ಇರುತ್ತೆ. ಕೌಸಲ್ಯಾದೇವಿಯಿಂದ ಆ ಶ್ರೀರಾಮಚಂದ್ರನನ್ನು ಬೇರ್ಪಡಿಸುವ ಮೂಲಕ ಆ ಕೌಸಲ್ಯಾದೇವಿ ಕೊಟ್ಟಿರತಕ್ಕಂತಹ ದುಃಖ ಎಷ್ಟು. ಮಕ್ಕಳ ಮೇಲೆ ತಾಯಂದಿರಿಗೆ ಎಂತಹ ಮಮತೆ ಇರುತ್ತೆ. ಆ ಹೊತ್ತಿಗೆ ಮಕ್ಕಳಿಗೆ ಅನ್ಯಾಯವನ್ನು ಮಾಡಿದುದಾದರೆ ತಾಯಂದಿರಿಗೆ ಎಷ್ಟು ನೋವಾಗಬಹುದು ಅನ್ನೋದರ ಬಗ್ಗೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಒಮ್ಮೆ ಕಾಮಧೇನು ಸುರಭಿ ಆಕೆ ಒಂದು ದಿವಸ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದವಳು ಕೆಳಗೆ ಭೂಲೋಕದಲ್ಲಿ ಒಂದು ದೃಶ್ಯವನ್ನು ನೋಡಿದಳು. ಒಬ್ಬ ಕೃಷಿಕ 2 ಹೋರಿಗಳನ್ನು ಹೂಡಿ ದುಡಿಸ್ಕೋತಾ ಇದ್ದಾನೆ. ಆ 2 ಹೋರಿಗಳು ಭಾರೀ ದಣಿದಿದ್ದಾವೆ. ಯಾಕೆ? ತಾವರ್ಧ ದಿವಸಂ ಶ್ರಾಂತೌ ದೃಷ್ಟ್ವಾ ಪುತ್ರವು ಮಹೀತಲೆ ರುರೋಧ ಪುತ್ರಶೋಕೇನ ಬಾಷ್ಪಪರ್ಯಾಕುಲೇಕ್ಷಣಂ. ಅರ್ಧ ದಿವಸ ಪೂರ್ತಿ ಏಕಪ್ರಕಾರವಾಗಿ ವಿಶ್ರಾಂತಿ ಇಲ್ಲದೆ ಆ 2 ಹೋರಿಗಳನ್ನು ಒಬ್ಬ ಕೃಷಿಕ ದುಡಿಸಿಕೊಳ್ತಾ ಇದ್ದಾನೆ. ನಿರಂತರವಾಗಿರತಕ್ಕಂತಹ ದುಡಿಮೆಯಿಂದ ಆ 2 ಹೋರಿಗಳು ಭಾರೀ ಬಳಲಿದ್ದಾವೆ. ಅದನ್ನು ಕಂಡು ಆ ಸುರಭಿ ಆಕೆಗೆ ಇಷ್ಟು ದುಃಖವಾಯಿತು. ನೋಡ್ತಾ ಇದ್ದಂತೆಯೇ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಅಧಸ್ತಾದ್ ವ್ರಜತಸ್ತಸ್ಯಾಹ ಸುರರಾಜ್ಞೋ ಮಹಾತ್ಮನಃ ಬಿಂದವಃ ಪತಿಥಾ ಗಾತ್ರೇ ಸೂಕ್ಷ್ಮಾಃ ಸುರಭಿಗಂಧಿನಃ. ಕೆಳಭಾಗದಲ್ಲಿ ಇಂದ್ರದೇವ ಅವನು ಹೋಗ್ತಾ ಇದ್ದ. ಮೇಲಿದ್ದಂತಹ ಅಳ್ತಾ ಇರತಕ್ಕಂತಹ ಸುರಭಿಯ ಕಣ್ಣ ನೀರಿನ ಹನಿ ಕೆಳಗೆ ಬಿದ್ದದ್ದು ಇಂದ್ರನ ಮೈಮೇಲೆ ಬಿತ್ತು. ಪರಿಮಳಿತವಾಗಿರತಕ್ಕಂತಹ ಬಿಸಿ ಬಿಸಿಯಾಗಿರತಕ್ಕಂತಹ ನೀರ ಹನಿಯದು ಎಲ್ಲಿಂದ ಬಿತ್ತು ಅಂತ ಹೇಳಿಕೊಂಡು ಅವನು ಮೇಲ್ ನೋಡ್ತಾ ಇದ್ದಾನೆ. ಬಿದ್ದ ನೀರು ಅದು ಬಿಸಿಯಾಗಿದೆ, ಆದ್ದರಿಂದಾಗಿ ಮಳೆಯ ಹನಿ ಅಲ್ಲ. ಈ ನೀರಿನ ಮೂಲ ಯಾವುದು ಅಂತ ಹೇಳಿಕೊಂಡು ಮೇಲ್ ನೋಡ್ತಾ ಇದ್ದಾನೆ. ನಿರೀಕ್ಷಮಾಣ ತಾಂ ಶಕ್ರೋ ದದರ್ಶ ಸುರಭಿಂ ಸ್ಥಿತಾಂ ಆಕಾಶೇ ವಿಷ್ಠಿತಾಂ ದೀನಾಂ ಹೃದತೀಂ ಭೃಷದುಃಖಿತಾಂ. ಇಂದ್ರದೇವ ತಲೆ ಎತ್ತಿ ಮೇಲೆ ನೋಡಿದ. ಆಕಾಶದಲ್ಲಿ ಆ ಸುರಭಿ ನಿಂತಿದ್ದಾಳೆ. ಆಕೆಯನ್ನು ಕಂಡ. ಹೇಗಿದೆ ಆಕೆಯ ಸ್ಥಿತಿ? ದೀನಾಂ,
ಬಹುದೀನಳಾಗಿ ಹೋಗಿದ್ದಾಳೆ. ರುದತೀಂ ಅಳ್ತಾ ಇದ್ದಾಳೆ. ಯಾಕೆ? ಭೃಷ ದುಃಖಿತ, ಭಾರೀ ದುಃಖ ಒಳಗೆ ಆಕೆಗೆ ಹೃದಯದಲ್ಲಿ ಮಡುಗಟ್ಟಿ ನಿಂತಿದೆ. ತಾಂ ದೃಷ್ಟ್ವಾ ಶೋಕಸಂತಪ್ತಾಂ ವಜ್ರಪಾಣಿರ್ ಯಶಸ್ವಿನೀಂ ಇಂದ್ರ ಪ್ರಾಂಜಲಿರು ಉದ್ವಿಗ್ನ ಸುರರಾಜೋ ಬ್ರವೀದ್ವಚಃ. ಅಳ್ತಾ ಇರತಕ್ಕಂತಹ ಈ ಸುರಭಿಯ ಕಣ್ಣಿನಿಂದ ಹೊರಡಿರತಕ್ಕಂತಹ ಬಿಸಿಯಾಗಿರತಕ್ಕಂತಹ ಜಲವೇ ತನ್ನ ಮೈಮೇಲೆ ಬಿದ್ದಿದೆ ಅನ್ನೋದನ್ನು ಅರಿತುಕೊಂಡ. ಸುರಭಿ ಅಳ್ತಾ ಇದ್ದಾಳೆ ಅನ್ನೋದು ತಿಳಿಯಿತು. ಹಾಗಾದರೆ ಈ ಅಳುವಿನ ಕಾರಣವೇನು ಅನ್ನೋದನ್ನು ತಿಳಿಯೋಣ ಅಂತ ಬಯಸಿ ಆ ಸುರಭಿಯೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಭಯಂ ಕಚ್ಚಿನ್ನವ ನಚಾಸ್ಮಾಸು ಕುತಶ್ಚಿದ್ ವಿದ್ಯತೆ ಮಹತ್ ಕುತೋ ನಿಮಿತ್ತ ಶೋಕಸ್ತೆ ಬ್ರೂಹಿ ಸರ್ವಹಿತೈಷಿಣಿ. ಅಮ್ಮ ಸುರಭಿ, ಯಾವ ಕಾರಣಕ್ಕೋಸ್ಕರ ನೀನು ಅಳ್ತಾ ಇದ್ದಿ? ನಮಗೆ ಈ ದೇವತೆಗಳಿಗೆ ಏನೋ ಭಾರೀ ಒಂದು ಆಪತ್ತು ಕಾದಿದೆ ಅನ್ನೋದನ್ನು ಸೂಚಿಸುವ ನೆಲೆಯಲ್ಲಿ ಅದನ್ನು ಮುಂಚಿತವಾಗಿ ತಿಳಿದಿರತಕ್ಕಂತಹ ನೀನು ನಮ್ಮ ಕುರಿತಾಗಿ ಹೀಗೆ ಅಳ್ತಾ ಇದ್ದೀಯೇನು? ಅಂತಹ ಯಾವುದೇ ಭಯ ನಮಗೆ ಮುಂದೊದಗಬಹುದಾಗಿರತಕ್ಕಂಥ ಆಪತ್ತು ಯಾವುದು ಕೂಡ ನಮಗೆ ಇಲ್ಲವಷ್ಟೇ. ಯಾಕೋಸ್ಕರ ಅಳ್ತಾ ಇದ್ದಿ? ಏನು ಕಾರಣ? ಹೇಳ್ತಾ ಇದ್ದಾನೆ, ಕುತೋ ನಿಮಿತ್ತ ಶೋಕಸ್ತೆ ಬ್ರೂಹಿ ಸರ್ವಹಿತೈಷಿಣಿ. ಅಲ್ಲ, ದೇವತೆಗಳಿಗೆ ಮಹಾ ಆಪತ್ತು ಒದಗೋದು ಇತ್ತು ಅಂತಂದರೆ ನೀನೇ ಕಳಬೇಕು. ಅದು ನಿನ್ನ ಸಹಜವಾದ ಧರ್ಮ. ಯಾಕೆ? ಸರ್ವಹಿತೈಷಿಣಿ, ಎಲ್ಲರ ಹಿತವನ್ನು ಕೂಡ ಬಯಸುವವಳು ನೀನು. ಗೋವು ಅಂತಂದರೆ, ಸುರಭಿ ಅಂತಂದರೆ ಎಲ್ಲರ ಹಿತವನ್ನು ಕೂಡ ಬಯಸುವವಳು ನೀನು. ಹಾಗಾಗಿ ಈ ದೇವತೆಗಳಿಗೆ ಅಯ್ಯೋ ಮುಂದೆ ಇಂತಹ ಒಂದು ಆಪತ್ತು ಒದಗಲಿಕ್ಕಿದೆಯಲ್ಲ ಅನ್ನೋದನ್ನು ತಿಳಿದಿರತಕ್ಕಂತಹ ನಿನಗೆ ಒಂದು ವೇಳೆ ಹಾಗಿದ್ದಲ್ಲಿ ಆ ದುಃಖ ಬರೋದು ಸಹಜ. ಹಾಗೇನಾದರೂ ಇದೆಯೇನು? ಸತ್ಯ ವಿಚಾರ ಏನು ಅನ್ನೋದು ನನ್ನ ಮುಂದೆ ತಿಳಿಸು. ಏವ ಮುಕ್ತಾತು ಸುರಭಿ ಸುರರಾಜೇನ ಧೀಮತ ಪ್ರತ್ಯುವಾಚತೋ ಧೀರ ವಾಕ್ಯಂ ವಾಕ್ಯ ವಿಶಾರದ. ಇಂದ್ರದೇವ ಹೀಗೆ ಆ ಸುರಭಿಯನ್ನು ಪ್ರಶ್ನಿಸ್ತಾ ಇದ್ದಾನೆ. ಇಂದ್ರನ ಪ್ರಶ್ನೆಯನ್ನು ಕೇಳಿರತಕ್ಕಂಥ ಸುರಭಿ ಆ ಇಂದ್ರನಿಗೆ ಮಾರುತ್ತರವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ದಾಳೆ. ಶಾಂತಂ ಪಾಪಂ ನವಃ ಕಿಂಚಿತ್ ಕುತಶ್ಚಿದಮರಾಧಿಪ ಅಹಂ ತು ಮಗ್ನೋ ಶೋಚಾಮಿ ಸ್ವಪುತ್ರವು ವಿಷಮೇ ಸ್ಥಿತವು. ಅಮಂಗಲವಾದ ಮಾತನ್ನು ಆಡಿದ್ದಿ, ಪಾಪ ಎಲ್ಲ ಪರಿಹಾರ ಆಗಲಿ. ದೇವತೆಗಳಿಗೆ ನಿಮಗೆ ಯಾವುದೋ ಮಹಾ ಆಪತ್ತು ಒದಗಲಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಳ್ತಾ ಇಲ್ಲ. ಯಾಕೆ? ಅಂತಹ ದುಸ್ಥಿತಿ ನಿಮಗೆ ಬರುವಂತಹ ಆಪತ್ತು ಯಾವುದೂ ಇಲ್ಲ. ಅಂತಹ ಕೆಟ್ಟ ಮಾತನ್ನಾಡಿದ್ದಿ, ಆ ಪಾಪ ಎಲ್ಲ ಅಲ್ಲಿಯೇ ಶಾಂತವಾಗಲಿ, ನಿಮಗೆಲ್ಲರಿಗೂ ಒಳಿತಾಗಲಿ. ಮತ್ತೆ ಯಾಕೆ ಅಳ್ತಾ ಇದ್ದಿ ಕೇಳಬಹುದು. ನನ್ನ ಇಬ್ಬರು ಮಕ್ಕಳು ಭಾರೀ ಆಪತ್ತಿಗೊಳಗಾಗಿದ್ದಾರೆ. ಅವರ ಆಪತ್ತಿಗೆ ನಾನು ಮರುಕ ಪಡ್ತಾ ಇದ್ದೇನೆ. ಅದರಿಂದ ನನಗೆ ದುಃಖ ಬಂದಿದೆ. ಏತೌ ದೃಷ್ಟ್ವಾ ಕೃಶೌ ದೀನೌ ಸೂರ್ಯರಶ್ಮಿ ಪ್ರದಾಪಿತೌ ವಧ್ಯಮಾನೌ ಬಲೀವರ್ಧವು ಕರ್ಷಕೇಣ ದುರಾತ್ಮನ. ಆ ಸುರಭಿ ಕೆಳಗೆ ತೋರಿಸಿ ಇಂದ್ರನಿಗೆ ಹೇಳ್ತಾ ಇದ್ದಾಳೆ, ನೋಡಲ್ಲಿ ಎರಡು ಹೋರಿಗಳನ್ನು ಹೇಗಿದ್ದಾವವು, ಭಾರೀ ದಷ್ಟಪುಷ್ಟವಾಗಿದ್ದಾವೋ ಕೇಳಿದರೆ ಆ ಕೃಷಿಕ ಅವುಗಳಿಗೆ ಸರಿಯಾಗಿರತಕ್ಕಂತಹ ಮೇವನ್ನು ಆಹಾರವನ್ನು ನೀಡಿಲ್ಲ. ಸಹಜವಾಗಿ ಅವು ಅತ್ಯಂತ ದುರ್ಬಲವಾಗಿದ್ದಾವೆ. ಹಾಗೆ ದುರ್ಬಲವಾಗಿರತಕ್ಕಂತಹ ಆ ಎರಡು ಹೋರಿಗಳನ್ನು ದುರಾತ್ಮ, ಆತನ ಮನಸ್ಸು ಸರಿಯಿಲ್ಲ, ಹೃದಯ ಸರಿಯಿಲ್ಲ, ಬೆಳಗಿನಿಂದ ಸಂಜೆ ತನಕ ದುಡಿಸ್ಕೋತಾ ಇದ್ದಾನೆ. ಆ ಸೂರ್ಯನ ಬಿಸಿಲಿಗೆ ಅವು ಇಷ್ಟು ದಣಿದಿದ್ದಾವೆ. ಅಂತಹ ಹೊತ್ತಿಗೂ ಸರಿಯಾಗಿ ಅವು ದುಡಿತಾ ಇಲ್ಲ ಅಂತ ಹೇಳಿಕೊಂಡು ಬಾರುಕೋಲಿನಿಂದ ಬೆನ್ನಿಗೆ ಬಾರಿಸ್ತಾ ಇದ್ದಾನೆ. ಅವುಗಳು ಒದಗಿದಂತಹ ದುಃಖ, ಅವೆಷ್ಟು ವೇದನೆ ನುಣ್ತಾ ಇದ್ದಾವೆ, ಅದನ್ನು ನೋಡಿದಾಗ ನನಗೆ ದುಃಖವಾಗ್ತಾ ಇದೆ. ಏತೌ ದೃಷ್ಟ್ವಾ ಕೃಶೌ ದೀನೌ ಸೂರ್ಯರಶ್ಮಿ ಪ್ರದಾಪಿತೌ ವಧ್ಯಮಾನೌ ಬಲೀವರ್ಧೌ ಕರ್ಷಕೇಣ ದುರಾತ್ಮನ.
ಕೃಷಿ ಅನ್ನುವಂತಹದ್ದು ಯೋಗ್ಯವಾಗಿರತಕ್ಕಂತಹ ಕಾರ್ಯವೇ. ಆದರೆ ನಾವು ಮಾಡುವಂತಹ ಕೃಷಿ ಕಾರ್ಯದಿಂದ ಆ ಯಾವ ಹೋರಿಗಳನ್ನು ನಾವು ದುಡಿಸಿಕೊಳ್ತಾ ಇದ್ದೇವೆ ಅವುಗಳಿಗೂ ಕೂಡ ವೇದನೆಯಾಗಬಾರದು. ಧರ್ಮಶಾಸ್ತ್ರ ಈ ಮಾತನ್ನು ಹೇಳ್ತಾ ಇದೆ. ಷಂಡವರ್ಜಿತವಾಗಿರತಕ್ಕಂತಹ ಹೋರಿಗಳನ್ನು ಉಳ್ಳಿಕ್ಕೆ ಹೂಡಬೇಕು. ಅದು ಎರಡೆರಡು ಹೋರಿಗಳನ್ನಲ್ಲ. ಹಲಮಷ್ಟಗವಂ ಧರ್ಮ್ಯಂ, ಒಂದು ನೇಗಿಲಿಗೆ ಒಂದು ನೊಗಕ್ಕೆ 8 ಹೋರಿಗಳನ್ನು ಹೂಡಬೇಕಂತೆ. 8 ಹೋರಿಗಳನ್ನು ಹೂಡಿ ಒಂದು ನೊಗದ ಮೂಲಕ ಭೂಮಿಯನ್ನು ಉತ್ತದ್ದಾದರೆ ಆ ಹೋರಿಗಳಿಗೆ ಅದನ್ನು ಬಹಳ ಶ್ರಮ ಅಂತ ಹೇಳಿಕೊಂಡು ಅನಿಸೋದೇ ಇಲ್ಲ. 8 ಹೋರಿಗಳನ್ನು ಹೂಡಿದ್ದಾದರೆ ಅದು ಧರ್ಮ ಪ್ರಕಾರವಾಗಿರತಕ್ಕಂತಹ ಕೃಷಿ. 6 ಹೋರಿಗಳನ್ನು ಹೂಡಿದ್ದಾದರೆ ಅದಿನ್ನು ಮಧ್ಯಮ. 4 ಹೋರಿಗಳನ್ನು ಹೂಡಿದ್ದಾದರೆ ಅದು ಅಧಮವಾಗಿರತಕ್ಕಂತಹ ಪ್ರವೃತ್ತಿ. ಇನ್ನು 2 ಹೋರಿಗಳನ್ನು ಹೂಡಿದ್ದಾದರೆ ಅವನು ವೃಷಘಾತುಕ ಅಂತ ಅನ್ನತಕ್ಕಂತಹ ಮಾತನ್ನು ಆ ಧರ್ಮಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಇವನು ಅದೂ ಕೂಡ ಕೃಷಿಯ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಕೃಷಿ ಕಾರ್ಯದಲ್ಲಿ ಹೋರಿಗಳನ್ನು ದುಡಿಸಿಕೊಳ್ಳತಕ್ಕಂತಹ ಸಹಜ. ಆ ಹೊತ್ತಿಗೆ ಅದೆಷ್ಟು ಗಮನ ಕೊಡಬೇಕಾಗಿರತಕ್ಕಂತಹ ಅಂಶ ಇದೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಯಾವ ಬಗೆಯ ನೊಗವನ್ನು ಅವುಗಳ ಹೆಗಲ ಮೇಲೆ ಇಟ್ಟದ್ದಾದರೆ ಅವುಗಳಿಗೆ ಹಿಂಸೆ ಆಗೋದಿಲ್ಲ. ಇಂಥ ಮರಗಳನ್ನು ಉಪಯೋಗಿಸ್ಕೊಳ್ಬಹುದು ಧರ್ಮಶಾಸ್ತ್ರದಲ್ಲಿ ಪಟ್ಟಿ ಮಾಡಿ ಹೇಳಿದ್ದಾರೆ. ನೊಗವನ್ನು ಯಾವ ಮರದಿಂದ ಮಾಡಬೇಕು, ಆ ನೊಗಕ್ಕೆ ತುದಿಗೆ ಕಟ್ಟುವಂತಹ ಆ ಮುಳ್ಳು ಏನಿದೆ, ಕಬ್ಬಿಣದ ಮುಳ್ಳು ಏನಿದೆ, ಅದು ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಆ ನೊಗ ಅದೆಷ್ಟು ಅಗಲ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ವೃಷಭಗಳನ್ನು ಬೆಳಗಾತ ಅವುಗಳಿಗೆ ಚೆನ್ನಾಗಿ ಮೇವನ್ನು ನೀಡಿ ಬೆಳಗಾತ ಬೇಗನೆ ಅವುಗಳನ್ನು ಹೂಡಬೇಕು. ಸೂರ್ಯ ಇನ್ನೇನು ಮೇಲೆ ಏರ್ತಾನೆ ಅನ್ನೋ ಹೊತ್ತಿಗೆ ಅವುಗಳನ್ನು ಬಿಡಿಸಿಕೊಳ್ಬೇಕು. ಆ ಬಳಿಕ ಅವುಗಳಿಗೆ ಮತ್ತೆ ಪುನಃ ಮೇವು ನೀರನ್ನು ನೀಡಿ ಸಾಯಂಕಾಲ ಅವುಗಳಿಗೆ ಎಣ್ಣೆ ತಿಕ್ಕಿ ಮಾರ್ಜನ ಮಾಡಿಸಬೇಕು. ಇದು ಧರ್ಮಶಾಸ್ತ್ರ ಕೃಷಿ ಕಾರ್ಯವನ್ನು ಕೂಡ ಹೇಗೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಇವತ್ತು ಹಳ್ಳಿಯಲ್ಲಿ ನಾವಿದನ್ನು ಕಂಡಿದ್ದೆವು. ಆ ಎತ್ತುಗಳಿಗೂ ಕೂಡ, ಹೂಡುವ ಎತ್ತುಗಳಿಗೂ ಕೂಡ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸೋದನ್ನು ನಾವು ಕಂಡಿದ್ದೇವೆ. ಇವತ್ತು ಅವೆಲ್ಲ ದೂರ ಆಗಿ ಇಂಥ ಕ್ರೂರ ಸ್ಥಿತಿ, ಆ ಸ್ಥಿತಿಗೆ ತಂದು ನಾವು ನಿಂತಿದ್ದೇವೆ. ಇಂತಹ ಸ್ಥಿತಿಯನ್ನು ಆ ಕಾಲದಲ್ಲಿಯೇ ಒಬ್ಬ ಅಧಮನಾಗಿರತಕ್ಕಂತಹ ಕೃಷಿಕ ಮಾಡ್ತಾ ಇದ್ದ. ಅದನ್ನು ಕಂಡು ಆ ಸುರಭಿ ದುಃಖಿತಳಾಗಿದ್ದಾಳೆ. ಅವಳಂತ ಇದ್ದಾಳೆ, ಮಮಕಾಯಾತ್ ಪ್ರಸೂತೌ ಹಿ ದುಃಖಿತೌ ಭಾರಪೀಡಿತೌ ಯೌ ದೃಷ್ಟ ಪರಿತಪ್ಯೇಹಂ ನಾಸ್ತಿ ಪುತ್ರ ಸಮಃ ಪ್ರಿಯ. ನನ್ನ ದೇಹದಿಂದ ಹುಟ್ಟಿರತಕ್ಕಂಥ ಮಕ್ಕಳಿವು ಭಾರೀ ಭಾರ ಹೊತ್ತು ಭಾರೀ ದುಃಖಿತಗಳಾಗಿದ್ದಾವೆ. ಅವುಗಳ ದುಃಖವನ್ನು ಕಂಡು ನನಗಿಷ್ಟು ದುಃಖವಾಗಿದೆ. ಮಕ್ಕಳ ಮೇಲಿನ ಪ್ರೀತಿ ತಾಯಂದರಿಗೆ ಅಷ್ಟು ಇರತ್ತೆ. ಯಸ್ಯಾಹ ಪುತ್ರ ಸಹಸ್ರೈಸ್ತು ಕೃತ್ಸ್ನಂ ವ್ಯಾಪ್ತಮಿದಂ ಜಗತ್ ತಾಂ ದೃಷ್ಟ ರುದತೀಂ ಶಕ್ರೋ ನಸುತಾನ್ ಮನ್ಯತೆ ಪರಂ. ಆ ಸುರಭಿಯ
ಇಂತಹ ಮಾತುಗಳನ್ನು ಕೇಳಿರತಕ್ಕಂತಹ ಇಂದ್ರದೇವನಿಗೆ ಅರ್ಥವಾಯಿತು, ತಾಯಂದಿರಿಗೆ ಮಕ್ಕಳಿಗಿಂತಲೂ ಪ್ರಿಯವಾಗಿರತಕ್ಕಂತಹ ವ್ಯಕ್ತಿಗಳು ಬೇರಿನ್ನಿಲ್ಲ. ಯಾಕೆ? ಆ ಸುರಭಿಯ ನೇರ ಮಕ್ಕಳು ಈ 2 ವೃಷಭಗಳು ಅಲ್ಲೇ ಅಲ್ಲ. ಆ ಸುರಭಿಯ ಅದೆಷ್ಟು ಸಂತತಿಯ ನಂತರ ಹುಟ್ಟಿರತಕ್ಕಂತಹವುಗಳು ಈ 2 ವೃಷಭಗಳು. ಆದರೆ ಆ ಸುರಭಿಗೆ ಇವೆರಡೇ ಮಕ್ಕಳು ಅಲ್ಲ, ಅವೆಷ್ಟು ಸಹಸ್ರ ಮಕ್ಕಳಿದ್ದಾವು ಆ ಸುರಭಿಗೆ. ಅಂತಹವುಗಳಲ್ಲಿ ಸಹಸ್ರಾರು ಮಕ್ಕಳ ಪೈಕಿ 2 ವೃಷಭಗಳಿಗೆ ಭೂಲೋಕದಲ್ಲಿ ಹೀಗೆ ದುಃಖ ಉಂಟಾದುದಾದರೆ ಅದರಿಂದ ಆ ತಾಯಿ ಸುರಭಿಗೆ ಇಷ್ಟು ನೋವಾಗಬೇಕು ಅಂತಂದರೆ, ಇಷ್ಟು ನೊಂದುಕೊಳ್ತಾಳೆ ಅಂತಂದರೆ, ತಾಯಂದಿರಿಗೆ ಮಕ್ಕಳ ಮೇಲೆ ಇರತಕ್ಕಂತಹ ಮಮತೆ ಎಷ್ಟು ಅನ್ನೋದನ್ನು ಆ ಇಂದ್ರದೇವ ಅವತ್ತು ಅರ್ಥ ಮಾಡಿಕೊಂಡಂತೆ. ಇಂದ್ರೋಹಿ ಅಶ್ರುನಿಪಾತಂ ತಂ ಸ್ವಗಾತ್ರೇ ಪುಣ್ಯಗಂಧಿನಂ ಸುರಭಿಂ ಮನ್ಯತೆ ದೃಷ್ಟ ಭೂಯಸೀಂ ತಾಮಿಹೇಶ್ವರ. ತನ್ನ ಮೇಲೆ ಆ ಬಿಸಿನೀರಿನ ಕಣ್ಣೀರ ಹನಿ ಬಿದ್ದಾಗ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೊರಟಿರತಕ್ಕಂಥ ಇಂದ್ರದೇವನಿಗೆ ತಾಯಂದಿರಿಗೆ ಮಕ್ಕಳ ಮೇಲೆ ಇರತಕ್ಕಂಥ ಮಮತೆ ಏನು ಅನ್ನೋದು ಅರ್ಥವಾಯಿತು. ಸಮಾಪ್ರತಿಮ ವೃತ್ತಾಯ ಲೋಕಧಾರಣ ಕಾಮ್ಯಯ ಶ್ರೀಮತ್ಯ ಗುಣಮುಖ್ಯಾಯ ಸ್ವಭಾವ ಪರಿಚೇಷ್ಟಯ ಯಸ್ಯಾಹ ಪುತ್ರ ಸಹಸ್ರಾಣಿ ಸಾಪಿ ಶೋಚತೆ ಕಾಮಧುಕ್ ಕಿಂ ಪುನರ್ಯಾ ವಿನಾರಾಮಂ ಕೌಸಲ್ಯಾ ವರ್ತಯಿಷ್ಯತಿ. ಭರತ ಇವತ್ತು ಈ ಕಥೆಯನ್ನು ಕೈಕೇಯಿ ದೇವಿಯ ಮುಂದೆ ಉಲ್ಲೇಖಿಸಿ ಹೇಳ್ತಾ ಇದ್ದಾನೆ, ಅಮ್ಮ, ಒಬ್ಬ ಸುರಭಿಗೆ ಅದೆಷ್ಟು ಮಂದಿ ಮಕ್ಕಳು, ಭೂಮಿಯ ಮೇಲೆ ಇರತಕ್ಕಂಥ ಈ 2 ವೃಷಭಗಳು ಆಕೆಯ ನೇರ ಮಕ್ಕಳಂತೂ ಅಲ್ಲೇ ಅಲ್ಲ. ಆಕೆಯ ಸಂತತಿಯ ಅದೆಷ್ಟು ಸಂತತಿಯಲ್ಲಿ ಕೊನೆಯಲ್ಲಿ ಹುಟ್ಟಿರತಕ್ಕಂಥವುಗಳು ಅವುಗಳು ಸಹಸ್ರಾರು ಮಕ್ಕಳಿರತಕ್ಕಂತಹ ಆ ಸುರಭಿಗೆ ತನ್ನ ಸಂತತಿ ಯಾವುದೋ ಮೂಲೆಯಲ್ಲಿ ಹುಟ್ಟಿರತಕ್ಕಂಥ ಈ 2 ವೃಷಭಗಳಿಗೆ ಹೀಗೆ ನೋವುಂಟಾದಾಗ ಆಕೆ ಇಷ್ಟು ದುಃಖ ಆಗ್ತಾ ಇದೆ ಅಂತಂದದ್ದಾದರೆ, ಇದ್ದ ಒಬ್ಬ ಮಗನನ್ನು ಕಾಡಿ ಕಳುಹಿಸಿದ್ದಿ ಕೌಸಲ್ಯಾದೇವಿ ಇವತ್ತು ಎಷ್ಟು ದುಃಖಿಸ್ಲಿಕ್ಕಿಲ್ಲ, ಒಮ್ಮೆ ಗಮನಿಸಿದ್ದೀಯೇನು? ಯಸ್ಯಾಹ ಪುತ್ರ ಸಹಸ್ರಾಣಿ, ಯಾವ ಆ ಸುರಭಿಗೆ ಒಬ್ಬಿಬ್ಬರಲ್ಲ ಸಹಸ್ರಾರು ಮಂದಿ ಮಕ್ಕಳು. ಅಂತಹುದರಲ್ಲಿ ಕೂಡ ಯಾವುದೋ 2 ವೃಷಭಗಳಿಗೆ ನೋವಾದರೆ ಆ ಸುರಭಿ ಆಕೆ ಇಷ್ಟು ದುಃಖಿಸ್ತಾ ಇದ್ದಾಳೆ. ಹಾಗಿರುವಾಗ ಕಿಂ ಪುನರ್ಯಾ ವಿನಾರಾಮಂ ಕೌಸಲ್ಯಾ ವರ್ತಯಿಷ್ಯತಿ, ಇದ್ದೊಬ್ಬ ಮಗನನ್ನು ಕಳಕೊಂಡಿರತಕ್ಕಂಥ ಕೌಸಲ್ಯಾದೇವಿ ಆಕೆ ಅದೆಷ್ಟು ದುಃಖಿಸ್ಲಿಕ್ಕಿಲ್ಲ. ಆ ಬಗ್ಗೆ ಚೂರಾದರೂ ಗಮನಿಸಿದ್ದೀಯೇನು? ಭರತ ತಾನೊಬ್ಬ ತಾಯಿಯಲ್ಲ, ಹಾಗಿದ್ದೂ ಕೂಡ ಒಬ್ಬ ಹೆಮ್ಮಗಳಿಗೆ, ಒಬ್ಬ ತಾಯಿಯಾದವಳಿಗೆ ಮಕ್ಕಳ ಮೇಲೆ ಏನು ಮಮತೆ ಇರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ತನ್ನ ತಾಯಿಗೆ ತಾಯ್ತನದ ಪಾಠವನ್ನು ಹೇಳ್ತಾ ಇದ್ದಾನೆ ಅಂತಂದರೆ ಆ ಭರತನ ವ್ಯಕ್ತಿತ್ವವನ್ನು ನಾವು ಗಮನಿಸಬೇಕು. ಅಂತ ಇದ್ದಾನೆ, ಏಕಪುತ್ರಾಚ ಸಾಧ್ವೀಚ ವಿವತ್ಸೇಯಂ ತ್ವಯಾ ಕೃತ ತಸ್ಮಾತ್ ತ್ವಂ ಸತತಂ ದುಃಖಂ ಪ್ರೇತ್ಯ ಚೇಹತ ಲಪ್ಸ್ಯಸೆ. ಆ ಕೌಸಲ್ಯಾದೇವಿಗೆ ಸುರಭಿಗೋ ಸಹಸ್ರಾರು ಮಂದಿ ಮಕ್ಕಳು, ಆಕೆಯೇ ದುಃಖಿಸ್ತಾ ಇದ್ದಾಳೆ ಅಂತಂದರೆ ಏಕಪುತ್ರ ಕೌಸಲ್ಯಾದೇವಿಗೆ ಇರೋನೊಬ್ಬನೇ ಮಗ. ಆ ಕೌಸಲ್ಯಾದೇವಿಯೋ ಇಂಥ ಕೋಮಲ ಹೃದಯದವಳು. ಅಂತಹ ಆ ತಾಯಿಯ ಮಗನನ್ನು ನೀನು ದೂರ ಕಳುಹಿಸಿದ್ದಿ. ತಸ್ಮಾತ್ ತ್ವಂ ಸತತಂ ದುಃಖಂ ಪ್ರೇತ್ಯಚೇಹ ಚ ಲಪ್ಸ್ಯಸೆ. ಇದರಿಂದ ಕೌಸಲ್ಯಾದೇವಿಗೆ ಅದೆಷ್ಟು ದುಃಖ ನೀಡಿರಲಿಕ್ಕಿಲ್ಲ. ಒಬ್ಬ ತಾಯಿಯಾದವಳಿಗೆ ಇಂತಹ ದುಃಖವನ್ನು ಕೊಟ್ಟಿದ್ದಿ. ಹಾಗಿರುವಾಗ ಇದರ ನಿನಗೆ ಮಾತ್ರ ಒಳಿತಾದೀತೆ ಏನು ಹೇಳು?
ಪ್ರೇತ್ಯ ಚ ಇಹ ಚ, ಇಹ ಪರಗಳಲ್ಲಿ ಎರಡರಲ್ಲಿಯೂ ಕೂಡ ನಿನಗೆ ಇಂಥ ದುಃಖ ಕಾದಿದೆ, ಅಂಥ ಅನ್ಯಾಯವು ನೀನು ಮಾಡಿದ್ದಿ. ಕೌಸಲ್ಯ ಕುರಿತಾಗಿ ಭರತ ತಾನು ಪರಿತಪಿಸ್ತಾ ಇದ್ದಾನೆ. ಅಂತ ಇದ್ದಾನೆ, ಅಹಂ ತ್ವಪಚಿತಿಂ ಭ್ರಾತು ಪಿತುಶ್ಚ ಸಕಲಾಮಿಮಾಂ ವರ್ಧನಂ ಯಶಸ್ಚಾಪಿ ಕರಿಷ್ಯಾಮಿ ನ ಸಂಶಯ. ಇವತ್ತು ನಮ್ಮ ತಂದೆಗೆ ಮಹಾ ಅಪರಾಧ ನಿನ್ನಿಂದ ನಡೆದಿದೆ. ನಮ್ಮಣ್ಣ ಶ್ರೀರಾಮಚಂದ್ರನಿಗೆ ಮಹಾ ಅಪರಾಧ ನಿನ್ನಿಂದ ನಡೆದಿದೆ. ಈ ಎಲ್ಲ ಅಪರಾಧಗಳಿಗೂ ಕೂಡ ಪರಿಹಾರ ಪ್ರಾಯಶ್ಚಿತ್ತವನ್ನು ನಾನು ಮಾಡ್ಕೋತಾ ಇದ್ದೇನೆ. ಯಾವ ಆ ಕಾರ್ಯವನ್ನು ಮಾಡೋದರಿಂದಾಗಿ ನನ್ನ ಪಾಪ ಪರಿಹಾರ ಆಗಬೇಕು. ಯಾರಿಗೆ ನೀನು ಅಪರಾಧವನ್ನು ಮಾಡಿದ್ದೀಯೋ ಆ ಅಪರಾಧಕ್ಕೆ ಪ್ರತಿಯಾಗಿ ಅವರಿಗೊಂದಿಷ್ಟು ನೆಮ್ಮದಿ ಸಿಗಬೇಕು. ಅವರಿಗಾಗಲಿ ನನಗಾಗಲಿ, ಯಾರ ನನ್ನ ಹೆಸರನ್ನು ಹೇಳಿಕೊಂಡು ಅವರಿಗೆ ಅಪರಾಧವನ್ನು ಮಾಡಿದ್ದೀಯೋ, ಅನ್ಯಾಯವನ್ನು ಮಾಡಿದ್ದೀಯೋ, ಇದರಿಂದಾಗಿ ನನಗೆ ಕೆಟ್ಟ ಹೆಸರು ಬಂತು. ಆ ನನ್ನ ಅಪಯಶಸ್ಸು ಅದು ದೂರ ಆಗಬೇಕು. ಅಂತಹ ಕಾರ್ಯವನ್ನು ನಾನು ಮಾಡಬೇಕು ಎಂದು ನಿಶ್ಚಯಿಸಿದ್ದೇನೆ. ಅದನ್ನು ಮಾಡೇ ಮಾಡ್ತೇನೆ, ನ ಸಂಶಯ. ಏನು ಮಾಡ್ತೇನೆ? ಆನಾಯ್ಯ ಚ ಮಹಾಬಾಹುಂ ಕೋಸಲೇಂದ್ರಂ ಮಹಾಬಲಂ ಸ್ವಯಮೇವ ಪ್ರವಕ್ಷ್ಯಾಮಿ ವನಂ ಮುನಿ ನಿಷೇವಿತಂ. ಶ್ರೀರಾಮಚಂದ್ರನನ್ನು ಕರೆಸಿಕೊಳ್ತೇನೆ. ಈ ಅಯೋಧ್ಯೆಗೆ, ಈ ಕೋಸಲ ದೇಶಕ್ಕೆ ಅವನು ಅಧಿಪತಿ. ಮಹಾಬಲವಂತನಾಗಿರತಕ್ಕಂತಹ ಆ ಶ್ರೀರಾಮಚಂದ್ರನನ್ನು ಕಾಡಿನಿಂದ ಮತ್ತೆ ಕರೆಸಿಕೊಂಡು ಅವನನ್ನು ರಾಜನನ್ನಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ಯಾವ ನನ್ನ ಕಾರಣದಿಂದಾಗಿ ಶ್ರೀರಾಮಚಂದ್ರ ಇವತ್ತು ಕಾಡುಪಾಲು ಆಗಬೇಕಾಗಿ ಬಂತೋ ಆ ಶ್ರೀರಾಮಚಂದ್ರನನ್ನು ಪಟ್ಟದಲ್ಲಿ ಕೂಡಿಸಿ ಸ್ವಯಮೇವ ಪ್ರವೇಕ್ಷ್ಯಾಮಿ ವನಂ ಮುನಿ ನಿಷೇವಿತಂ, ಆ ದಂಡಕಾರಣ್ಯಕ್ಕೆ ನಾನು ಪ್ರವೇಶ ಮಾಡ್ತೇನೆ. ಯಾಕೆ? ನನ್ನ ಹೆಸರಿನಿಂದಾಗಿ ಶ್ರೀರಾಮಚಂದ್ರನಿಗೆ, ನಮ್ಮ ಅಣ್ಣನಿಗೆ ಇಷ್ಟು ಅನ್ಯಾಯವಾಗಿದೆ. ಆ ಅನ್ಯಾಯದಿಂದ ಉಂಟಾಗಿರತಕ್ಕಂತಹ ಪಾಪ ಪರಿಹಾರ ಮಾಡಬೇಕು ಅಂತಿದ್ದರೆ ಆ ದಂಡಕಾರಣ್ಯದಲ್ಲಿ ನಾನು ಹೋಗಿ ನೆಲೆಸಬೇಕು. ಕೈಕೇಯಿ ದೇವಿ ಯಾವ ತನ್ನ ಪುತ್ರನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅದಕ್ಕೋಸ್ಕರ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದ್ದಾಳೋ, ತನ್ನ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಅಂತ ಬಯಸಿ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದ್ದಾಳೋ, ಅಂತಹ ಭರತ ಇವತ್ತು ಇಲ್ಲಿ ಬಂದು ಹೇಳ್ತಾ ಇದ್ದಾನೆ, ನೀನು ಮಾಡಿರತಕ್ಕಂಥದ್ದು ಇಷ್ಟು ದೊಡ್ಡ ಅನ್ಯಾಯ. ಶ್ರೀರಾಮಚಂದ್ರನನ್ನು ಮತ್ತೆ ಕಳುಹಿಸಿ ಅವನನ್ನು ಕರೆತಂದು ಆತನನ್ನು ಸಿಂಹಾಸನದಲ್ಲಿ ಕೂಡಿಸಿ ಪ್ರಾಯಶ್ಚಿತ್ತ ಇಷ್ಟು ಮಾಡಿದಂತಾಯಿತು. ನನ್ನ ಪಾಪ ಪರಿಹಾರ ಆಗಬೇಕು. ನಿನ್ನ ಸಂಕಲ್ಪ ಎಲ್ಲವೂ ಕೂಡ ಅದು ವಿರುದ್ಧವಾಗಬೇಕು. ನಾನು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತೇನೆ. ಸ್ವಯಮೇವ ಪ್ರವೇಕ್ಷ್ಯಾಮಿ ವನಂ ಮುನಿ ನಿಷೇವಿತಂ ನಹ್ಯಹಂ ಪಾಪ ಸಂಕಲ್ಪೇ ಪಾಪೇ ಪಾಪಂ ತ್ವಯಾ ಕೃತಂ ಶಕ್ತೋ ಧಾರಯಿತುಂ ಪೌರೈಃ ಅಶ್ರುಕಂಠೈಃ ನಿರೀಕ್ಷಿತಃ. ನೀನು ನನ್ನ ಹೆಸರು ಹಿಡಿದುಕೊಂಡು ಎಷ್ಟು ದೊಡ್ಡ ಪಾಪ ಕಾರ್ಯವನ್ನು ಮಾಡಿದ್ದೀಯೋ, ನೀನು ಮಾಡಿರತಕ್ಕಂತಹ ಪಾಪವನ್ನು ನಾನಿವತ್ತು ನನ್ನ ತಲೆ ಮೇಲೆ ಹೊರಬೇಕಾಗಿದೆ. ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು. ಅದಕ್ಕೋಸ್ಕರ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಬೇಕು. ರಾಮಚಂದ್ರನ ಕಾಡಿಗಟ್ಟಿ ಆಯಿತು, ನನ್ನನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಎಂದು ಬಯಸಿದ್ದಿ. ಯಾವ ನನ್ನ ಹೆಸರಿನಿಂದಾಗಿ ಶ್ರೀರಾಮಚಂದ್ರನ ಕಾಡಿಗಟ್ಟಿದ್ದಿ, ಆ ಪಾಪ ಅದು ನನ್ನ ತಲೆ ಮೇಲೆ ಬಂದಿದೆ. ಹಾಗಾಗಿ ನೀನು ಮಾಡಿರತಕ್ಕಂತಹ ಪಾಪವನ್ನು ನನ್ನ ತಲೆ ಮೇಲೆ ನಾನು ಹೊರಲಿಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಧರಿಸುವ ಸಾಮರ್ಥ್ಯವೂ ನನ್ನಲ್ಲಿ ಇಲ್ಲ. ನಾನದನ್ನು ಬಯಸಿದ್ದೇನೋ ಇಲ್ಲೋ, ಆದರೆ ಜನ ಎಲ್ಲ ನನ್ನನ್ನು ಹಾಗೆ ಶಂಕಾಸ್ಪದವಾಗಿ ನನ್ನನ್ನೆಲ್ಲ ನೋಡ್ತಾ ಇದ್ದಾರೆ. ಜನ ನನ್ನನ್ನು ನೋಡಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಪೌರೈಹಿ ಅಶ್ರುಕಂಠೈಹಿ ನಿರೀಕ್ಷಿತಃ. ಕಂಠ ಗದ್ಗದಿತವಾಗಿದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ ನನ್ನನ್ನು ನೋಡಿ.
ಈ ಪಾಪವನ್ನು ನಾನು ತಲೆ ಮೇಲೆ ಹೊತ್ತುಕೊಳ್ಳುವ ಸಾಮರ್ಥ್ಯ ನನಗಿಲ್ಲ. ಸಾತ್ವಮಗ್ನಿಂ ಪ್ರವಿಶವ ಸ್ವಯಂವಾ ವಿಷದಂಡಕಾನ್ನೇ ರಜ್ಜುಂ ಬದ್ಧ್ವಾ ಅಥವಾ ಕಂಠೆ ನಹಿತೇನ್ಯತ್ ಪರಾಯಣಂ. ಸರಿ, ನಾನು ಇಂಥ ತೀರ್ಮಾನ ಕೈಗೊಂಡಿದ್ದೇನೆ, ರಾಮನನ್ನು ಮತ್ತೆ ಪುನಃ ಕರೆಸಿ ಸಿಂಹಾಸನದಲ್ಲಿ ಕೂಡಿಸ್ತೇನೆ, ನಾನು ದಂಡಕಾರಣ್ಯ ಪ್ರವೇಶ ಮಾಡ್ತೇನೆ. ನೀನು ಮಾಡಿರತಕ್ಕಂಥ ಈ ಘೋರ ಅಪರಾಧಕ್ಕೆ, ಅನ್ಯಾಯಕ್ಕೆ, ನೀನು ಮಾಡಿರತಕ್ಕಂಥ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ? ಬೇರೇನೇನೂ ಇಲ್ಲ. ಒಂದೋ ಸಾತ್ವಮಗ್ನಿಂ ಪ್ರವಿಶ, ದೊಡ್ಡ ಅಗ್ನಿಕುಂಡವನ್ನು ಮಾಡಿ ಅದರೊಳಗೆ ನೀನು ಹಾರಬೇಕು. ಹಾಗೆ ಮಾಡಿದ್ದಾದರೂ ಕೂಡ ನಿನ್ನ ಶರೀರ ಸುಟ್ಟು ಹೋದೀತೆ ಹೊರತು ನೀನು ಮಾಡಿರತಕ್ಕಂಥ ಪಾಪ ಸುಟ್ಟು ಹೋಗಲಿಕ್ಕಿಲ್ಲ. ಅಂತಹ ಪಾಪವನ್ನು ಮಾಡಿದ್ದಿ, ಮಾಡು. ದೊಡ್ಡ ಅಗ್ನಿಕುಂಡವನ್ನು ರಚಿಸಿ ಅದರೊಳಗೆ ನೀನು ಹಾರು. ಸ್ವಯಂವಾ ವಿಷವ ದಂಡಕಾನ್, ಇಲ್ಲ, ನೀನು ದಂಡಕಾರಣ್ಯಕ್ಕೆ ಹೊರಟು ಹೋಗು, ಪ್ರವೇಶ ಮಾಡು. ರಜ್ಜುಂ ಬದ್ಧ್ವಾ ಅಥವಾ ಕಂಠೆ, ಇಲ್ಲ, ಹೋಗಿ ನೇಣು ಹಾಕೋ. ನಹಿತೇನ್ಯತ್ ಪರಾಯಣಂ, ನೀನು ಮಾಡಿರತಕ್ಕಂಥ ಅಪರಾಧಕ್ಕೆ, ಪಾಪಕ್ಕೆ ಬೇರೆ ಪರಿಮಾರ್ಜಕವಾಗಿರತಕ್ಕಂಥ ದಾರಿಯೇ ಇಲ್ಲ. ಅಹಮಪಿ ಅವನೀಂ ಪ್ರಾಪ್ತೆ ರಾಮೇ ಸತ್ಯಪರಾಕ್ರಮೆ ಕೃತಕೃತ್ಯೋ ಭವಿಷ್ಯಾಮಿ ವಿಪ್ರವಾಸಿತ ಕಲ್ಮಷಃ. ನೀನು ಹಾಗೆ ಮಾಡಿದ ಬಳಿಕ ಶ್ರೀರಾಮಚಂದ್ರನನ್ನು ನಾನು ಕರೆಸಿಕೊಳ್ತೇನೆ, ಸಿಂಹಾಸನದಲ್ಲಿ ಅವನನ್ನು ಕೂಡಿಸ್ತೇನೆ, ನಾನು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತೇನೆ. ಆ ಮೂಲಕ ವಿಪ್ರವಾಸಿತ ಕಲ್ಮಷಃ, ನನಗೆ ಬಂದಿರತಕ್ಕಂತಹ ಕೆಟ್ಟ ಮಾತುಗಳೇನಿದ್ದಾವೆ, ಅಪಕೀರ್ತಿ ಏನಿದೆ, ಪಾಪ ಏನಿದೆ, ಅವೆಲ್ಲದರಿಂದ ನಾನು ನಿರ್ಮಲನಾಗ್ತೇನೆ. ಕೃತಕೃತ್ಯೋ ಭವಿಷ್ಯಾಮಿ, ನಾನು ಮಾಡಬೇಕಾಗಿರತಕ್ಕಂಥ ಕೆಲಸ ಇಷ್ಟು ಮಾಡಿದೆ ಅಂತ ಹೇಳಿದರೆ ಆವಾಗ ಪರಿಪೂರ್ಣವಾಗತ್ತೆ. ನಾನು ಇದನ್ನು ಮಾಡೇ ಮಾಡ್ತೇನೆ. ಇತಿ ನಾಗ ಇವಾರಣ್ಯೇ ತೋಮರಾಂಕುಶತೋದಿತಃ ಪಪಾತ ಭವಿ ಸಂಕ್ರುದ್ಧೋ ನಿಶ್ವಸನ್ನಿವ ಪನ್ನಗಃ. ಕೈಕೇಯಿ ದೇವಿಯನ್ನು ಕಂಡದ್ದೇ ಭರತಕುಮಾರ ಹೀಗೆ ಆಕೆ ಮಾಡಿರತಕ್ಕಂತಹ ತಪ್ಪುಗಳನ್ನೆಲ್ಲ ಮನದಲ್ಲಿ ಮೆಲುಕು ಹಾಕ್ತಾ ಇಷ್ಟು ದುಃಖಿತನಾಗಿದ್ದಾನೆ. ದೊಡ್ಡ ಸಲಗ ಒಂದು ಕಾಡಿನಲ್ಲಿ ಅದಕ್ಕೆ ಅಂಕುಶದಿಂದ ಚೆನ್ನಾಗಿ ಪ್ರಹಾರ ಮಾಡಿದರೆ ಅದು ಹೇಗೆ ದುಃಖವನ್ನು ಸಹಿಸಲಾರದೆ ಕೆಳಗೆ ಮೂರ್ಛಿತವಾಗಿ ಬೀಳತ್ತೋ ಭರತ ಆ ರೀತಿ ಹೆಬ್ಬಾವಿನಂತೆ, ಏಳುದಿರತಕ್ಕಂತಹ ಹೆಬ್ಬಾವಿನಂತೆ ಅಂಕುಶದಿಂದ ಚೆನ್ನಾಗಿ ಹೊಡೆದು ತಿಂದಿರತಕ್ಕಂತಹ ಸಲಗದಂತೆ ನೋವನ್ನುಣ್ತಾ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಸಂರಕ್ತ ನೇತ್ರ ಶಿಥಿಲಾಂಬರಸ್ತಥ ವಿಧೂತ ಸರ್ವಾಭರಣ ಪರಂತಪಃ ಬಭೂವ ಭೂಮೌ ಪತಿತೋ ನೃಪಾತ್ಮಜ ಶಚೀಪತೆ ಕೇತುರಿವೋತ್ಸವಕ್ಷಯೇ. ಉತ್ಸವದ ಪೂರ್ವದಲ್ಲಿ ಧ್ವಜ ಆಕಾಶದಲ್ಲಿ ಹಾರಾಡ್ತಾ ಇರತ್ತೆ. ಉತ್ಸವ ಮುಗೀತು ಅಂತಂದರೆ ಮೇಲಿನ ಕಳಚದನ್ನು ತಗೊಂಬಂದು ಕೆಳಗಿಟ್ಟು ಬಿಡ್ತಾರೆ. ಹಾಗೆ ಆ ಭರತ ಉಂಟಾಗಿರತಕ್ಕಂತಹ ಕೋಪ, ದುಃಖ, ಪಶ್ಚಾತ್ತಾಪ ಇವೆಲ್ಲದರಿಂದ ಬಹುವಾಗಿ ನೊಂದುಕೊಂಡು ಭೂಮಿಯಲ್ಲಿ ಬಿದ್ದಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.